ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಅಗ್ನಿ ಪರೀಕ್ಷೆ ಶೋನ ಆಯ್ತಾ, ನಿಜವಾಗ್ಲೂ ನೀವು ಎಲ್ಲರೂ ವೇಟ್ ಮಾಡ್ತಾ ಇದ್ದೀರಾ, ನನಗೆ ಗೊತ್ತು. ಅದೇ ರೀತಿ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಯಾರು ಕಾಮನ್ ಮ್ಯಾನ್ಗಳು ಬರ್ತಾರೆ ಅಂತ ತುಂಬಾನೇ ವೇಟ್ ಮಾಡ್ತಾ ಇದ್ರ. ನನಗೆ ನಿಜವಾಗ್ಲೂ ಕೂಡ ಈ ವಿಷಯನ ಹೇಳಕ್ಕೆ ನನಗೆ ನಗು ಬರುತ್ತೆ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ನಾನು ಬಿಗ್ ಬಾಸ್ ಟೀಮಿಗೆ ಒಂದೇ ಕೇಳೋದು, ಅಲ್ಲ ನಿಮ್ಗೇನ್ ತಲೆ ಸರಿ ಇದೆಯೋ ತಲೆ ಸರಿ ಇಲ್ವೋ, ಅಲ್ಲ ನೀವು ಈ ತರ ಏನಕ್ಕೆ ನೀವು ಆಡಿಷನ್ ಪ್ರಕ್ರಿಯೆ ಅದು ಇದು ಬದನೆಕಾಯಿ ಅಂತೇಳಿ ಜನಗಳಿಗೆ ಆಸೆ ಹುಟ್ಟಿಸಿದ್ರಿ? ನಿಜವಾಗ್ಲೂ ಇವೆಲ್ಲ ಹೆಸರುಗಳು ಕೇಳ್ಬಿಟ್ರೆ ನನಗೆ ನಿಜವಾಗ್ಲೂ ನಾನು ಫಸ್ಟ್ ಆಫ್ ಆಲ್ ಇನ್ಸ್ಟಾಗ್ರಾಮ್ ಅಲ್ಲಿ ಅಷ್ಟು ಆಕ್ಟಿವ್ ಆಗಿರುವಂತ ಮನುಷ್ಯನೇ ಅಲ್ಲ. ಈಗೆಲ್ಲ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಹಾಕ್ತಾ ಇದೀನಿ, ಬಟ್ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಯಾವಾಗ ತೆಗೆದ್ರು ಕೂಡ ಇವ್ರದ್ದು ರೋದನೆ ತಡ್ಕಣಕ್ ಆಗಲ್ಲ. ರೋದನೆಗಳು ಅನ್ನೋದಕ್ಕಿಂತ ರೋದನೆಗಳು, ಯಪ್ಪ ಅವ್ ಹೆಸರುಗಳನ್ನೆಲ್ಲ, ಅಯ್ಯೋ ಆ ರೇಷ್ಮಾ ಅಂತೆ, ಗಂಗಕ್ಕ ಅಂತೆ, ಇನ್ಯಾರ್ಯಾರೋ, ಅಯ್ಯೋ ಬಿಡಿ ಅವ್ ಕಥೆನೆ ಬಿಟ್ಟಾಕಿ ಆ ಕಡೆ. ನಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲೇ ಇವ್ರದ್ದು ತಡ್ಕಣಕ್ ಆಗಲ್ಲ ಗುರು, ಇನ್ಸ್ಟಾಗ್ರಾಮ್ ಅಲ್ಲೇ ಇವ್ರು ತಡ್ಕಣಕ್ ಆಗಲ್ಲ. ಇಂಥವ್ರನ್ನ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ನೀವು ತರ್ತಾ ಇದ್ದೀರಲ್ಲ, ಏನಂತ ಹೇಳಿ. ಓಕೆ, ನಿಮಗೆ ಈ ಹೆಸರನ್ನ ನೀವು ಕೇಳಿರ್ತೀರ ಖಂಡಿತವಾಗ್ಲು. ನನಗೆ ಈ ಹೆಸರು ಕೇಳಿದ ತಕ್ಷಣ ಒಂದ್ ಕ್ಷಣ ಗುರು ಇವ್ರನ್ನೆಲ್ಲ ಎಲ್ಲಿಂದ ಕರ್ಕೊಂಬಂದ್ರಿ ಗುರು ಅನ್ನಿಸ್ಬಿಡ್ತು ನನಗೆ. ಹೆಂಗೆ ಗೊತ್ತಾ, ನಿಜವಾಗ್ಲೂ ನಾನ್ ಇವ್ರನ್ನೆಲ್ಲ ನೋಡ್ತಿರೋದು ಇದೇ ಫಸ್ಟ್ ಗುರು. ಇವ್ರೆಲ್ಲ ಯಾರ್ ಗುರು ಇವ್ರು? ಥೋ ಯಪ್ಪ. ಓಕೆ, ನಿಮಗೆ ಅಗ್ನಿ ಪರೀಕ್ಷೆ ಆಡಿಷನ್ ಅಲ್ಲಿ ಒಬ್ಬ ವ್ಯಕ್ತಿ ಹೆಸರು ಹೇಳ್ತೀನಿ, ಅವ್ರು ಇರ್ತಾರೆ ಆಯ್ತಾ. ನೀವೇ ನಗ್ತೀರಾ, ನಿಜವಾಗ್ಲೂ ನೀವು ನಗೋದಕ್ಕಿಂತನೂ ಬಿಗ್ ಬಾಸ್ ಟಿವಿಗೆ ಮಕ್ಕುಗಿತೀರ ಕ್ಯಾಕರ್ಸ್. ಸೋಷಿಯಲ್ ಮೀಡಿಯಾದಲ್ಲಿ ಹುಚ್ಚಾಟ ಆಡೋರ್ನೆಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ 13 ತರ್ತಾ ಇದ್ದೀರಲ್ಲ, ಇದು ಬಿಗ್ ಬಾಸ್ ಟೀಮ್ ಇದು ನಿಮಗೇನ್ ನ್ಯಾಯನ? ನೀವು ಏನು ಆಯ್ತಾ, ಸಾಮಾನ್ಯ ಪ್ರಜೆಗಳು ಬಿಗ್ ಬಾಸ್ ಮನೆಗೆ ಬರ್ಬೋದು, ನಾವು ಅವರಿಗೆ ಚಾನ್ಸ್ ಕೊಡ್ತೀವಿ, ಇವ್ರಿಗೆ ಚಾನ್ಸ್ ಕೊಡ್ತೀವಿ. ಬಾಯಿ ಕೆಟ್ಟ ಪದ ಬರ್ತವೆ, ಏನ್ ಮಾಡ್ತೀರ ಅದ್ ನನಗೆ ಮಾತಾಡಕ್ ಆಗಲ್ಲ ನನಗೆ. ನೀವ್ ಯಾರಿಗೂ ಕೊಟ್ಟಿದ್ದೀರಾ ಚಾನ್ಸು? ನೀವ್ ಯಾರಿಗೂ ಕೊಟ್ಟಿದ್ದೀರಾ ಚಾನ್ಸು? ನೀವು ಕೊಡಬೇಕಾಗಿರೋದು ಏನಾದ್ರೂ ಒಂದು ಆಯ್ತಾ, ಸಮಾಜಕ್ಕೆ ಮಾದರಿ ಆಗಂತ ಕೊಡ್ರಿ ಚಾನ್ಸು. ಸೋಷಿಯಲ್ ಮೀಡಿಯಾದಲ್ಲಿ ಹುಚ್ಚಾಟ ಆಡೋರಿಗೆಲ್ಲ ನೀವು ಚಾನ್ಸ್ ಕೊಡೋದು. ನೋಡ್ರಿ ಇವ್ರೆ, ನಾನು ಅವ್ರ ಹೆಸರು ಹೇಳ್ತೀನಿ, ಕಬಾಬ್ ಮಂಜು ಅಂತ. ನಿಮ್ಗೆ ಯಾರ್ಯಾರ ಗೊತ್ತೇನಪ್ಪ? ಹತ್ರಕ್ ತಂದು ಇಡ್ತೀನಿ ನೋಡಿ. ಕಬಾಬ್ ಮಂಜು ಕೇಳಿದ್ರ ಹೆಸರು? ಕಬಾಬ್ ಮಂಜು ಅಂತ ಹೆಸರು ಕೇಳಿದ್ರಾ? ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡ್ತಾರೆ, ಇವರ ವೃತ್ತಿ ಬಂದ್ಬಿಟ್ಟು ಕಬಾಬ್ ಹಾಕೋದು. ಇವ್ರ ವೃತ್ತಿ ಬಂದ್ಬಿಟ್ಟು ಕಬಾಬ್ ಮಂಜು ಅಂತೇಳಿ. ಗಂಗಕ್ಕ ಕಬಾಬ್ ಮಂಜು ಎಲ್ಲ ವಿಡಿಯೋ ಮಾಡ್ತಾ ಇರ್ತಾರೆ, ನೀವು ನೋಡಿರ್ಬೋದು. ಈ ಕಬಾಬ್ ಮಂಜಿಗೆ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ 1,78,000 ಫಾಲೋವರ್ಸ್ ಇದ್ದಾರೆ. ಕಬಾಬ್ ಮಂಜು ಅವರಿಗೆ 1,78,000 ಫಾಲೋವರ್ಸ್ ಇದ್ದಾರೆ. ಕಬಾಬ್ ಅವ್ರ ವೃತ್ತಿ ಏನ್ ಗೊತ್ತಾ, ಕಬಾಬ್ ಮಂಜು ವೃತ್ತಿ ಬಂದ್ಬಿಟ್ಟು ಕಬಾಬ್ ಹಾಕೋದು. ನಾನು ಅವ್ರ ವೃತ್ತಿ ಬಗ್ಗೆ ನಾನು ತಪ್ಪಾಗಿ ಮಾತನಾಡಲ್ಲ, ಓಕೆ ಅವ್ರ ಕೆಲಸ ಅದು. ಬಟ್ ಕಬಾಬ್ ಮಂಜು ಅವರಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಚಾನ್ಸ್ ಕೊಟ್ಟಿದ್ದಾರೆ. ಅಗ್ನಿ ಪರೀಕ್ಷೆಯಲ್ಲಿ ಕಬಾಬ್ ಮಂಜು ಅವರು ಇರ್ತಾರೆ. ಕಬಾಬ್ ಮಂಜು ಅವರು ನೋಡಕ್ಕೆ ಸ್ವಲ್ಪ ಸ್ಟೈಲಿಶ್ ಆಗಿ ಕೂದಲನ್ನೆಲ್ಲ ಬಿಟ್ಕೊಂಡಿದ್ದಾರೆ, ಸ್ವಲ್ಪ ಪಂಕಗೆಲ್ಲ ಕೂದಲು ಬಿಟ್ಕೊಂಡು ಕಬಾಬ್ ಮಾಡತ್ತಿಗೆ ಎಣ್ಣೆ ಒಳಗಡೆ ಕೈ ಹಾಕಿ ಕಬಾಬ್ ತೆಗಿತಿರ್ತಾರೆ. ಈ ಕಬಾಬ್ ಮಂಜು ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬರ್ತಾ ಇದ್ದಾರೆ. ಅದೇ ರೀತಿ ಅಗ್ನಿ ಪರೀಕ್ಷೆ ಆಡಿಷನ್ ನಲ್ಲಿ ಕೂಡ ಕಬಾಬ್ ಮಂಜು ಅವರು ಇರ್ತಾರೆ. ಇದು ಬರೀ ಕಬಾಬ್ ಮಂಜು ಅಷ್ಟೇ ಅಲ್ಲ, ಅಯ್ಯೋ ಇನ್ನು ಹೆಸರುಗಳು ತೆಗಿತೀನಿ, ವೆಯ್ಟ್ ಮಾಡಿ. ನನಗೆ ಅಪ್ಡೇಟ್ ಸಿಕ್ತಂಗ್ ನಿಮಗೆ ಇವ್ರ ಕಥೆಗಳು ಹೇಳ್ತೀನಿ. ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಹುಚ್ಚಾಟ ಆಡೋರಿಗೆ ಚಾನ್ಸ್ ಕೊಡಂಗಿದ್ರೆ ಬದನೆಕಾಯಿಗ ನೀವು ಆಡಿಷನ್ ಇಟ್ರಿ. ಇಲ್ಲೇನ್ ನಾವೇನ್ ದಡ್ರು ಅಂತ ತಿಳ್ಕೊಂಡಿದೀರಾ? ಎಷ್ಟೋ ಹುಡುಗರುಗಳು ಆಸೆಯಿಂದ ವಿಡಿಯೋಗಳನ್ನ ದುಡ್ಡು ಖರ್ಚು ಮಾಡೆಲ್ಲ ವಿಡಿಯೋ ಮಾಡಿದಾರ್ರಿ. ಡ್ರೋನ್ ಕ್ಯಾಮ್ರಾ ಬಳಸಿ ಹುಡುಗರುಗಳು ವಿಡಿಯೋ ಮಾಡಿದ್ದಾರೆ. ನಾನ್ ನೋಡಿದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಡ್ರೋನ್ ಕ್ಯಾಮ್ರಾಗಳನ್ನ ಬಳಸಿ ವಿಡಿಯೋ ಮಾಡಿದ್ದಾರೆ. ನನ್ ಕಷ್ಟ ಇದು, ನಾನು ಕಷ್ಟಕ್ಕೋಸ್ಕರ ನನ್ನ ಫ್ಯಾಮಿಲಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ, ನನ್ನ ವೃತ್ತಿ ಇದು ಅಂತೇಳಿ ದುಡ್ಡು ಖರ್ಚು ಮಾಡಿ ಆಡಿಷನ್ಗೆ ವಿಡಿಯೋಗಳನ್ನ ಕಳ್ಸಿದ್ದಾರೆ. ಹೋಗಿ ಬಿಗ್ ಬಾಸ್ ಮನೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಹುಚ್ಚಾಟ ಆಡೋ ಅಂತ ನನಗೆ ಈ ಕಬಾಬ್ ಮಂಜು ಅಂತ ಹೇಳಿದ ತಕ್ಷಣ ಆಕ್ಚುಲ್ ಆಗಿ ಈ ಕಬಾಬ್ ಮಂಜು ಯಾರು ಅನ್ನೋದೇ ನನಗೆ ಗ್ಯಾರಂಟಿ ಗೊತ್ತಿಲ್ಲ ಆಯ್ತಾ, ಸತ್ಯವಾಗೂ ನನಗೆ ಗೊತ್ತಿಲ್ಲ. ಈ ಕಬಾಬ್ ಮಂಜು ಇವತ್ತೇ ನೋಡ್ತಿರೋದು ನಾನು. ನನಗೆ ಈ ಕಬಾಬ್ ಮಂಜು ಅವರು ಅಗ್ನಿ ಪರೀಕ್ಷೆ ಆಡಿಷನ್ ಅಲ್ಲಿ ಇದಾರೆ ಅಂದ ತಕ್ಷಣ ನನಗೆ ಒಂದ್ ಕ್ಷಣ ಯಾರು ಈ ಕಬಾಬ್ ಮಂಜು ಅಂತೇಳಿ. ಓಕೆ ಮೇಡಮ್, ಸರ್ಚ್ ಮಾಡಿ ನೋಡಿ ಕಬಾಬ್ ಮಂಜು ಅಂತೇಳಿ. ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡ್ತಾರೆ, ಕಬಾಬ್ ಅನ್ನ ಎಣ್ಣೆ ಒಳಗಡೆ ಕಬಾಬ್ನ ಕೈ ಹಾಕಿ ತೆಗಿತಾರೆ, ಬಿಸಿ ಎಣ್ಣೆ ಒಳಗೆ ಕೈ ಹಾಕಿ ತೆಗಿತಾರೆ. ಒಳ್ಳೆ ಟ್ಯಾಲೆಂಟ್ ಇದೆ ಅವ್ರಿಗೆ, ಟ್ಯಾಲೆಂಟ್ ಇದೆ. ನಾನು ಅವ್ರ ಟ್ಯಾಲೆಂಟ್ ಬಗ್ಗೆ ಮಾತಾಡ್ತಿಲ್ಲ ನಾನು. ಓಕೆ,
ಬಿಸಿ ಎಣ್ಣೆ ಒಳಗಡೆ ಆಯ್ತಾ ಕಬಾಬನ್ನ ಕೈ ಹಾಕಿ ತೆಗಿತಾರೆ, ಟ್ಯಾಲೆಂಟ್ ಇದೆ ಆಯ್ತಾ. ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡ್ತಾರೆ, ವಿಡಿಯೋಗಳು ಕೂಡ ಆಲ್ಮೋಸ್ಟ್ ಹತ್ತತ್ರ ಒಂದು 5 ಲಕ್ಷ, 1 ಮಿಲಿಯನ್, 4 ಮಿಲಿಯನ್, 3 ಮಿಲಿಯನ್ ಆಯ್ತಾ, 50 ಲ್ಯಾಕ್ಸ್ ಈ ತರ ಹೋಗಿದೆ. 20,000, 50,000 ಆಯ್ತಾ, 60,000, 1 ಮಿಲಿಯನ್, 3 ಮಿಲಿಯನ್ ಹಿಂಗೆಲ್ಲ ಇದೆ. ಓಕೆ, ನಾನು ಅದೇನಲ್ಲ, ಒಳ್ಳೆ ಪಾಪ್ಯುಲರ್ ಇದ್ದಾರೆ ಮನುಷ್ಯ. ಬಟ್ ಕಬಾಬ್ ಮಂಜು ಅಂತವ್ರನ್ನೇ ಇಂತರ ಬಿಗ್ ಬಾಸ್ ಮನೆಗೆ ಹುಚ್ಚಾಟ ಆಡೋರ್ನ ಬಿಗ್ ಬಾಸ್ ಮನೆಗೆ ಕರ್ಕೊಂಬಂದ್ರೆ ನೋಡೋದಾರ ಹೆಂಗ್ರಿ? ಇವ್ರನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ ತಲೆ ಕೆಟ್ಟೋಗಿದೆ. ಸೋಷಿಯಲ್ ಮೀಡಿಯಾದಲ್ಲೇ ಇವ್ರು ಗೂಳೆ ಕೊಡೋದು ನಮಗೆ ತಡ್ಕೊಳಕ್ ಆಗಲ್ಲ. ಇನ್ ಬಿಗ್ ಬಾಸ್ ಮನೇಲಿ ಬಂದು ಯಾವ ತರ ಇವ್ರು ಗೂಳೆ ಕೊಡ್ಬೋದು ಯೋಚನೆ ಮಾಡಿ. ಅಂದ್ರೆ ಇಲ್ಲೊಂದು ಕ್ಲಿಯರ್ ಆಗೋಯ್ತು, ಇಲ್ಲೊಂದು ಕ್ಲಿಯರ್, ನಮ್ಮನ್ನ ಇವರು ಬಕ್ರ ಮಾಡಿದ್ದಾರೆ. ಇವ್ರು ತಗೊಳೋದ್ ಈ ತರ ಹುಚ್ಚಾಟ ಮಾಡೋರ್ನ ಬಿಗ್ ಬಾಸ್ ಮನೆಗೆ ತಗೊಳೋದು ಇಂತ ಹುಚ್ಚಾಟ ಮಾಡ್ಬೇಕು. ರಾತ್ರಿ ಒಂದ್ ರಾತ್ರಿ TRP ಬಂದ್ಬಿಡ್ಬೇಕು, ರಾತ್ರಿ ಒಂದ್ ರಾತ್ರಿ ಶೋ ನೆಕ್ಸ್ಟ್ ಲೆವೆಲ್ ಹೋಗ್ಬಿಡ್ಬೇಕು. ಅದೇ ಫಿಕ್ಸ್. ಈ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಬರೋರು ಕಬಾಬ್ ಮಂಜನ್ ತರನೇ ಇನ್ನೊಬ್ರು ಗಂಗಕ್ಕನೋ ಕಿಪ್ಪಿ ಕೀರ್ತಿ ಕರ್ಕೊಂಬಿಡಿ. ಆ ಕಡೆ ಕಿಪ್ಪಿ ಕೀರ್ತಿ ಅಂತ ಹುಡುಗಿ ಇದೆಯಲ್ಲ, ಕಿಪ್ಪಿ ಕೀರ್ತಿ ಕರ್ಕೊಂಬಿಡಿ ಆ ಹುಡುಗಿನ. ಅದೇ ನಾನು ಏನ್ ಹೇಳ್ತೀನಿ, ಹಾಯ್ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಕಬಾಬ್ ಅಲ್ಲಿ ನಾನು ನೋಡಿ ಫ್ರೆಂಡ್ಸ್ ಎಂತದ್ದು ಎಣ್ಣೆಲಿ ಕಬಾಬ್ನ ಕೈಯಲ್ಲಿ ತೆಗಿತೀನಿ ನೋಡಿ ಫ್ರೆಂಡ್ಸ್, ಬಿಸಿ ಎಣ್ಣೆಲಿ ತೆಗಿತೀನಿ ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್. ಇನ್ಸ್ಟಾಗ್ರಾಮ್ ಅಲ್ಲೇ ಇವ್ರು ನೋಡಿ ತಲೆಕೆಟ್ಟೋಗಿದೆ. ಇನ್ನು ಇವ್ರನ್ನೆಲ್ಲ ನೀವು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಕರ್ಕೊಂಡ್ ಬಂದು ನಮ್ಮನ್ನ ಏನ್ ಮಾಡ್ಬೇಕು ಅಂತಿದ್ದೀರಾ? ನನಗೆ ಕಬಾಬ್ ಮಂಜು ಅವರು ಆಯ್ತಾ ಬಿಗ್ ಬಾಸ್ ಮನೆಗೆ ಬರ್ತಿದ್ದಾರೆ ಅಂದ ತಕ್ಷಣ ನಾನು ಕಬಾಬ್ ಮಂಜು ಅಂತಂದ್ರೆ ಏನೋ ವೆರೈಟಿ ವ್ಯಕ್ತಿ ಅಂತ ತಿಳ್ಕೊಂಡಿದ್ದೆ. ಆಮೇಲೆ ಹೋಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ನೋಡ್ತೀನಿ, ಕಬಾಬ್ ಮಂಜು ಅವ್ರು ವಿಡಿಯೋಗಳು ಮಾಡ್ತಾರೆ, ಕಬಾಬ್ ಮಾಡೋದವ್ರ ಕೆಲ್ಸ, ಒಳ್ಳೆ ನೋಡಕ್ ಒಂಚೂರು ಐಲ್ ತರನೇ ಇದಾರೆ. ಅಂದ್ರೆ ಒಂಥರ ಏನೋ ಒಂಥರ ಇದಾರೆ ಮನುಷ್ಯ. ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ಒಂಥರ ದೃಷ್ಟಿಗೊಮ್ಮೆ ತರ ಇದಾರೆ. ಇಟ್ಸ್ ಓಕೆ ಆಯ್ತಾ, ಅವ್ರ ಬಗ್ಗೆ ನಾನು ಏನು ಮಾತಾಡಲ್ಲ, ಸರಿಯಾ? ಅಲ್ಲ, ಇಂಥವ್ರಿಗೆಲ್ಲ ನೀವು ಚಾನ್ಸ್ ಕೊಡಂಗಿದ್ರೆ ಈ ಆಡಿಷನ್ ಡ್ರಾಮಾ ಏನಕ್ಕೆ? ಇಡೀ ಕರ್ನಾಟಕ ಜನತೆಯೇ ಕೇಳಿ, ನಾವು ಬಿಗ್ ಬಾಸ್ ಆಡಿಷನ್ ನಡೆಸ್ತಾ ಇದೀವಿ. ಸಾಮಾನ್ಯರು ಕೂಡ ಬಿಗ್ ಬಾಸ್ ಮನೆಗೆ ಕಾಲಿಡ್ಬೋದು, ಕೈ ಇಡ್ಬೋದು. ಇದೆಲ್ಲ ನಿಮ್ ಡ್ರಾಮಾ. ಇದನ್ನೆಲ್ಲ ಬೇರೆಯವ್ರ ಹತ್ರ ಮಾಡ್ಬೇಕಷ್ಟೇ. ನಮ್ಗಾಗ್ಲೇ ಈ ಬಿಗ್ ಬಾಸ್ ಡ್ರಾಮಾ ಗೊತ್ತು. ನಮಗೆ ವೇಟ್ ಮಾಡ್ತಾ ಇರಿ. ಇನ್ನು ಕಬಾಬ್ ಮಂಜು ತರನೇ ಇನ್ನೊಂದು ಕಂಟೆಸ್ಟೆಂಟ್ ಜೊತೆ ಮತ್ತೆ ಬರ್ತೀನಿ. ಅಗ್ನಿ ಪರೀಕ್ಷೆಗೆ ಬರ್ತಿರುವ ಕಬಾಬ್ ಮಂಜು ಬಗ್ಗೆ ನಿಮ್ಮ ಅನಿಸಿಕೆ ಏನು ಹೇಳಿ. ಕಬಾಬ್ ಮಂಜು ಎಲ್ಲಿದ್ಯಪ್ಪ? ಬಾರಪ್ಪ ಬೇಗ ನೋಡೋಣ. ಕಬಾಬ್ ಮಂಜು ಆಯ್ತು, ನಿನ್ ಯಾರು ಬರ್ತಾರೋ ಏನೋ ಗೊತ್ತಿಲ್ಲ. ಕಬಾಬ್ ಮಂಜು ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಹೇಳಿ. ಬಾಯ್.